ಮತ್ತೊಂದು ಕಡೆ ನರರಾಕ್ಷಸರ ಬೇಟೆಗೆ ಭಾರತ ಪಣ ತೊಟ್ಟಿದ್ದು ಪಾಕಿಸ್ತಾನ ಸಮರಾಭ್ಯಾಸ ಮಾಡ್ತಾ ಇದೆ. ಇದರಿಂದ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಈಗ ತಾನೇ ಅದಕ್ಕೆ ಸಂಬಂಧಪಟ್ಟ ಕೆಲ ದೃಶ್ಯಗಳನ್ನ ಕೂಡ ನೀವು ನೋಡ್ತಾ ಬಂದ್ರಿ. ಹಾಗಾದ್ರೆ ಉಭಯ ದೇಶಗಳ ಬತ್ತಳಿಕೆಯಲ್ಲಿ ಏನೆಲ್ಲ ಆಯುಧಗಳಿದೆ ಇಲ್ಲಿ ವಿಚಾರ ಅಂತ ಅಂದ್ರೆ, ಎರಡೂ ದೇಶಗಳು ನ್ಯೂಕ್ಲಿಯರ್ ವೆಪನ್ಗಳನ್ನ ಹೊಂದಿರುವಂತ ಕಾರಣಕ್ಕಾಗಿ ಅಷ್ಟು ಸುಲಭವಾಗಿ ಪೂರ್ಣ ಪ್ರಮಾಣದ ಯುದ್ಧ ಆಗ್ಬಿಡುತ್ತೆ ಅಂತ ಹೇಳಿ ನಾವಿಲ್ಲಿ ಊಹಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಂತ ಎರಡೂ ದೇಶಗಳ ನಡುವೆ ಇರುವಂತಹ ಬಲಾಬಲ ಏನು, ಎರಡೂ ದೇಶಗಳ ಬತ್ತಳಿಕೆಯಲ್ಲಿರುವಂತಹ ಬಲಾಬಲ, ಬನ್ನಿ ಅದಕ್ಕೆ ಸಂಬಂಧಪಟ್ಟ ರಿಪೋರ್ಟ್ ನೋಡ್ಕೊಳ್ಳೋಣ. ಪಹಲ್ಗಾಮ್ ಪೈಶಾಚಿಕತೆ, ಪ್ರತೀಕಾರದ ಕೂಗು, ಭಾರತ ಪಾಕಿಸ್ತಾನ ಗಡಿಯಲ್ಲಿ ಯುದ್ಧದ ಕಾರ್ಮೋಡ, ದಾಳಿ ನಡೆಸಿದ್ರೆ ಆಲ್ ಔಟ್ ಯುದ್ಧ ನಿಶ್ಚಿತ ಎಂದ ಪಾಕಿಸ್ತಾನ. Whether it's an all-out, attack or something like that, then obviously there will be all-out war. ಆಲ್ ಔಟ್ ಯುದ್ಧ, ಭಾರತ ಆಲ್ ಔಟ್ ದಾಳಿ ನಡೆಸಿದ್ರೆ ಖಂಡಿತ ಆಲ್ ಔಟ್ ಯುದ್ಧ ನಡೆಯುತ್ತೆ. ಇದು ಉಗ್ರ ಪೋಷಕ ಪಾಕಿಸ್ತಾನದ ರಕ್ಷಣಾ ಸಚಿವ ಖವಾಜಾ ಆಸಿಫ್ ಕೊಚ್ಚಿಕೊಂಡಿರೋ ಬಡಾಯಿ. ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಭಾರತ ಉಗ್ರರಿಗೆ ತಕ್ಕ ಪಾಠ ಕಲಿಸುವ ಪ್ರತಿಜ್ಞೆ ಮಾಡಿದೆ. ಭಾರತ ಪ್ರಧಾನಿ ಉಗ್ರರನ್ನ ಹುಡುಕಿ ಹೊಡೆಯುವ ಶಪಥ ಮಾಡಿದ್ದಾರೆ. ಇದು ಪಾಕಿಸ್ತಾನ ಪ್ಯಾನಿಕ್ ಆಗುವಂತೆ ಮಾಡಿದೆ. ಭಾರತದ ದಾಳಿಯ ಭೀತಿಯಲ್ಲಿ ಪಾಕಿಸ್ತಾನ ಗಡಿಯಲ್ಲಿ ಸೇನಾ ನಿಯೋಜನೆ ಹೆಚ್ಚಿಸಿದೆ. ಪಾಕಿಸ್ತಾನದ ಮೂರೂ ರಕ್ಷಣಾ ಪಡೆಗಳಿಗೆ ಹೈ ಅಲರ್ಟ್ ನಲ್ಲಿರಲು ಸೂಚಿಸಿದೆ. ಇತ್ತ ಭಾರತ ಕೂಡ ಸನ್ನದ್ಧವಾಗಿದೆ. ಭಾರತೀಯ ಸೇನಾ ಮುಖ್ಯಸ್ಥರು ಜಮ್ಮು ಕಾಶ್ಮೀರಕ್ಕೆ ಭೇಟಿ ನೀಡಿ ಖುದ್ದು ಪರಿಸ್ಥಿತಿ ಅವಲೋಕಿಸಿದ್ದಾರೆ. ಯಾವುದೇ ಕ್ಷಣದಲ್ಲಿ ಉಗ್ರರ ನೆಲೆಗಳ ಮೇಲೆ ಭಾರತ ದಾಳಿ ನಡೆಸುವ ಸಾಧ್ಯತೆ ಇದೆ. ಹೀಗಾಗಿ ಯುದ್ಧ ವಿಮಾನಗಳು ತಾಲೀಮು ಆರಂಭಿಸಿವೆ. ಅರಬ್ಬಿ ಸಮುದ್ರದಲ್ಲಿ ಭಾರತದ ವಿಕ್ರಾಂತ್ ಯುದ್ಧ ನೌಕೆ ನಿಯೋಜಿಸಲಾಗಿದೆ. ಅತ್ತ ಪಾಕಿಸ್ತಾನ ಕೂಡ ಕ್ಷಿಪಣಿ ಪರೀಕ್ಷೆಗೆ ಮುಂದಾಗಿದೆ. ಇದರಿಂದ ಭಾರತ ಪಾಕಿಸ್ತಾನ ಗಡಿಯಲ್ಲಿ ಉದ್ವಿಗ್ನತೆ ನಿರ್ಮಾಣವಾಗಿದೆ. ಈ ಉದ್ವಿಗ್ನತೆ ಯುದ್ಧದ ಕಾರ್ಮೋಡ ಆವರಿಸುವಂತೆ ಮಾಡಿದೆ. ಒಂದು ವೇಳೆ ಯುದ್ಧ ಆರಂಭವಾದರೆ ಹೇಗಿರುತ್ತೆ ಫೈಟ್? ಭಾರತ ಮತ್ತು ಪಾಕಿಸ್ತಾನದ ಸೇನೆಯ ಬಲಾಬಲ ಹೇಗಿದೆ ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಭಾರತೀಯ ಸೇನೆ ಜಗತ್ತಿನ ಸೇನೆಗಳ ರ್ಯಾಂಕಿಂಗ್ನಲ್ಲಿ 4ನೇ ಸ್ಥಾನದಲ್ಲಿದೆ. ಪಾಕಿಸ್ತಾನ ಸೇನೆ 12ನೇ ಸ್ಥಾನದಲ್ಲಿದೆ. ಭಾರತ 14,55,550 ಸಕ್ರಿಯ ಸೇನಾ ಸಿಬ್ಬಂದಿಯನ್ನ ಹೊಂದಿದ್ರೆ ಪಾಕಿಸ್ತಾನ ಬಳಿ ಇರೋದು 6.5 ಲಕ್ಷ ಸೈನಿಕರು. ಇನ್ನು ಭಾರತೀಯ ಸೇನೆಯಲ್ಲಿ 25 ಲಕ್ಷ ಅರೆ ಸೇನಾ ಸಿಬ್ಬಂದಿ ಇದ್ರೆ ಪಾಕಿಸ್ತಾನದ ಬಳಿ ಕೇವಲ 5 ಲಕ್ಷ ಅರೆ ಸೇನಾ ಪಡೆ ಸಿಬ್ಬಂದಿ ಇದ್ದಾರೆ. ಭಾರತೀಯ ಸೇನೆ 4,201 ಯುದ್ಧ ಟ್ಯಾಂಕ್ ಹೊಂದಿದ್ರೆ ಪಾಕಿಸ್ತಾನ ಸೇನೆ ಬಳಿ 2,627 ಯುದ್ಧ ಟ್ಯಾಂಕ್ ಇದೆ. ಭಾರತದ ಬಳಿ 1,48,050 ಶಸ್ತ್ರಾಸ್ತ್ರ ವಾಹನ ಇದ್ರೆ ಪಾಕಿಸ್ತಾನದ ಬಳಿ ಇರೋದು 50,000 ಅಷ್ಟೇ. ಭಾರತೀಯ ಸೇನೆ ಬಳಿ 4,204 ಫಿರಂಗಿ ಇದ್ರೆ ಪಾಕಿಸ್ತಾನದ ಬಳಿ 4,000 ಇವೆ. ಭೂಸೇನೆಯಲ್ಲಿ ಪಾಕಿಸ್ತಾನಕ್ಕಿಂತ ಭಾರತ 3 ಪಟ್ಟು ಶಕ್ತಿಶಾಲಿಯಾಗಿದೆ. ಇನ್ನು ವಾಯುಪಡೆ ಸಾಮರ್ಥ್ಯದಲ್ಲೂ ಪಾಕಿಸ್ತಾನದ ವಿರುದ್ಧ ಭಾರತ ಮೇಲುಗೈ ಸಾಧಿಸಿದೆ. ಭಾರತೀಯ ವಾಯುಪಡೆ 513 ಯುದ್ಧ ವಿಮಾನ ಹೊಂದಿದ್ರೆ ಪಾಕಿಸ್ತಾನ ವಾಯುಪಡೆ ಬಳಿ 328 ಯುದ್ಧ ವಿಮಾನ ಇದೆ. ಭಾರತೀಯ ವಾಯುಪಡೆ 899 ಹೆಲಿಕಾಪ್ಟರ್ ಇದ್ರೆ ಪಾಕಿಸ್ತಾನದ ಬಳಿ 373 ಹೆಲಿಕಾಪ್ಟರ್ ಇದೆ. ಭಾರತೀಯ ವಾಯುಪಡೆ 560 ಸಾರಿಗೆ ವಿಮಾನ ಹೊಂದಿದ್ರೆ ಪಾಕಿಸ್ತಾನ ಕೇವಲ 80 ಸಾರಿಗೆ ವಿಮಾನ ಹೊಂದಿದೆ. ಇನ್ನು ಭಾರತೀಯ ವಾಯುಪಡೆ ಬಳಿ 60 ವೈಮಾನಿಕ ಇಂಧನ ಭರ್ತಿ ಟ್ಯಾಂಕರ್ ಇದ್ರೆ ಪಾಕಿಸ್ತಾನದ ಬಳಿ 4 ಟ್ಯಾಂಕರ್ ಇದೆ. ಭಾರತೀಯ ವಾಯುಪಡೆಯ ಬತ್ತಳಿಕೆಯಲ್ಲಿ ಸುಖೋಯ್, ರಫೇಲ್ ನಂತಹ ಶಕ್ತಿಶಾಲಿ ಫೈಟರ್ ಜೆಟ್ಗಳು ಇವೆ. ಭಾರತೀಯ ವಾಯುಪಡೆಯಲ್ಲಿ 260 ಸುಖೋಯ್ Su-30 MKI ಫೈಟರ್ ಜೆಟ್ಗಳಿವೆ. ಇವು 4.5ನೇ ತಲೆಮಾರಿನ ಬಹು ಕಾರ್ಯಾಚರಣೆಯ ಫೈಟರ್ ಜೆಟ್ಗಳಾಗಿವೆ. ಇನ್ನು ಭಾರತೀಯ ವಾಯುಪಡೆಗೆ ರಫೇಲ್ ಫೈಟರ್ ಜೆಟ್ಗಳು ಬಲ ಇದೆ. 36 ರಫೇಲ್ ಫೈಟರ್ ಜೆಟ್ಗಳ 2 ಸ್ಕ್ವಾಡ್ರನ್ಗಳು ಇವೆ. ರಫೇಲ್ 4.5ನೇ ತಲೆಮಾರಿನ ಬಹು ಕಾರ್ಯಾಚರಣೆಯ ಫೈಟರ್ ಜೆಟ್ ಆಗಿದೆ. ಇನ್ನು ಪಾಕಿಸ್ತಾನ ವಾಯುಪಡೆಯಲ್ಲಿ 140 JF-17 ಥಂಡರ್ ಫೈಟರ್ ಜೆಟ್ಗಳಿವೆ. ಇವು 4ನೇ ತಲೆಮಾರಿನ ಲಘು ಫೈಟರ್ ಜೆಟ್ಗಳು. ಚೀನಾ ಪಾಕಿಸ್ತಾನ ಜಂಟಿಯಾಗಿ ತಯಾರಿಸಿರೋ JF-17 ಥಂಡರ್ ಫೈಟರ್ ಜೆಟ್ಗಳು BL-12 BVR ಕ್ಷಿಪಣಿಗಳೊಂದಿಗೆ ದಾಳಿ ಮಾಡುವ ಸಾಮರ್ಥ್ಯ ಹೊಂದಿದೆ. ಪಾಕಿಸ್ತಾನ ವಾಯುಪಡೆಯಲ್ಲಿ F-16 ಫೈಟಿಂಗ್ ಫಾಲ್ಕನ್ ಫೈಟರ್ ಜೆಟ್ಗಳು 75 ಇವೆ. ಇವು 4ನೇ ತಲೆಮಾರಿನ ಬಹು ಕಾರ್ಯಾಚರಣೆಯ ಫೈಟರ್ ಜೆಟ್ಗಳಾಗಿವೆ.
ಪಾಕಿಸ್ತಾನ JF-17 ಫೈಟರ್ ಜೆಟ್ಗಳ ಸಂಖ್ಯೆಯನ್ನ ಗಣನೀಯವಾಗಿ ಹೆಚ್ಚಿಸಿಕೊಳ್ತಿದೆ. ಆದರೆ ಭಾರತೀಯ ವಾಯುಪಡೆ ತಂತ್ರಜ್ಞಾನದ ವಿಚಾರದಲ್ಲಿ ಹೊಂದಿದೆ. ಇನ್ನು ನೌಕಾಪಡೆ ಸಾಮರ್ಥ್ಯದಲ್ಲಿ ಪಾಕಿಸ್ತಾನ ಭಾರತಕ್ಕೆ ಸಾಟಿಯೇ ಇಲ್ಲ. ಇನ್ನು ಭಾರತೀಯ ನೌಕಾಪಡೆ 293 ಯುದ್ಧ ನೌಕೆಗಳನ್ನ ಹೊಂದಿದ್ರೆ ಪಾಕಿಸ್ತಾನ 121 ನೌಕೆ ಹೊಂದಿದೆ. ಭಾರತದ ಬಳಿ 18 ಜಲಾಂತರ್ಗಾಮಿ ನೌಕೆಗಳಿದ್ರೆ ಪಾಕಿಸ್ತಾನದ ಬಳಿ ಕೇವಲ 8 ಇವೆ. ಹೀಗೆ ಸೇನೆಯ ಎಲ್ಲಾ ವಿಭಾಗದಲ್ಲೂ ಭಾರತ ಪಾಕಿಸ್ತಾನಕ್ಕಿಂತ ಮೇಲುಗೈ ಹೊಂದಿದೆ. ಹೀಗಾಗಿ ಆಲ್ ಔಟ್ ಯುದ್ಧ ಅಂತ ಬಡಬಡಿಸ್ತಾ ಇರೋ ಪಾಕಿಸ್ತಾನ ಹುಂಬ ಧೈರ್ಯದಲ್ಲಿ ಅಖಾಡಕ್ಕೆ ಇಳಿದ್ರೆ ಮುಟ್ಟಿ ನೋಡಿಕೊಳ್ಳುವಂತಹ ಪ್ರಹಾರ ನಡೆಸಲು ಭಾರತ ಸಜ್ಜಾಗಿದೆ. ಬ್ಯೂರೋ ರಿಪೋರ್ಟ್, TV9.